ರಾಮು ಮಾವ ಹೆಣ್ಣು ಕೊಡ್ಲಿಕ್ಕೆ ಬಿಡ್ಲಿ ಮುಂದಿನ ವರ್ಷದಾಗ ಇದೇ ಜಾತ್ರೆಯಾಗ ಇದೇ ಹೋಳಿಗ್ಯಾಗ ಹೂವಿನ ಹಾರ ಬದಲು ಮಾಡ್ತಾನಂತ ಹೇಳ್ಯಾನ. ಯಾಕ್ರಿ? ಹೇಳ್ಯಾರಲ್ರಿ. ನಾ ಕೇಳ್ತೀನಿ, ಏನಿಪ್ಪ ಚಂದ ತಳಗ ಹಿಂಗ ಕೂತ್ರ ಹಿಂಗ ಕೆಲಸ ಆಗುದಿಲ್ಲ ಈ ಕಡೆ ಮ್ಯಾರಾಗ. ಪಿಂಟು ಮಾಸ್ತರ, ನಿನಗ ಮುತ್ತಿನಂತ ಅಕ್ಕನ ಕೊಟ್ಟನ ಮತ್ತು ಮಗಳ ಕೇಳ್ತಾನ ಹಣ್ಣಂಗಿ ಬೇದಾನ್ರಿ. ಹೌದು, ಬೇದ ಹೂವಿನ ಹಾರ ರಾಯನ ಫೋಟೋ ಕೊಟ್ಲ ನಾವು ಬಾಳ ಶಾನ್ಯಾರಿ ಅತ್ತ ನಾಚಕ್ ಬರಂಗಿಲ್ಲ ಮಾವನ್ ಹೂವಿನ ಹಾರ ಹಾಕೊಳಕ. ಆ ಫೋಟೋ ತೊಗೊಳಕ ನಾಚಿಕೆ ಬರಲ್ಲ ನಿಮ್ಗ? ನನಗ್ ಕೂಡ ಅನ್ಬೇಕಲ್ಲ. ಇವತ್ತಿನ ದಿವಸ ಹೌದಾ ಒಂದ ಆಳ್ಗಿ ಗ್ರಾಮದ ಮ್ಯಾಳ, ಇನ್ನೊಂದು ಮುತ್ತೂರದ ಮ್ಯಾಳ. ಹೌದಪ್ಪ, ನೀವೆಲ್ಲಾರು ಕೂಡಿಸಿ ವಿಷಯ ಇಟ್ಟಿರಿ. ಇಟ್ಟಾರಲ್ಲಿಪ್ಪ. ಅವ್ರು ಹೇಳ್ಯಾರ, ನೀವೆಲ್ಲಾರು ಕೇಳಿರಿ. ಏನ್ ಹೇಳ್ಯಾರಿಪ್ಪ? ಆಳ್ಗಿ ಪಿಂಟು ಮಾಸ್ತರ್ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ತೇನೆ. ಇಟ್ಟಂಗ ಅಗದಿ ಅಳಗವಾಡಿ ಹೋಳಿಗೆ ಹೊಟ್ಟಿಗೆ ಹತ್ತಿದ್ ಹೊತ್ತು ನಿನಗ ನೀರ್ ಸಿಹಿ ಬಾಳ್ದಾವ್. ನೀವು ತುಪ್ಪ ತಿಂದಿರೇನ? ಪುಣ್ಯಾತ್ಮರೇ, 5 ತಿಂಗಳದಾಗ ವಿಧಾನಸೌಧದಾಗ ಮುಖ್ಯಮಂತ್ರಿ ಆದ. ಅವಾಗ ಮೈಲಾಲಿಂಗನ ಚರಿತ್ರೆದೊಳಗೆ ಬತ್ತು ಕಂಬಳಿ ಬೀಸಿತ್ತಂದ್ರ ಪುಣ್ಯಾತ್ಮರೇ ಸಿದ್ದರಾಮಯ್ಯ ಕಂಬಳಿ ವಿಧಾನಸೌಧದ ಬೀಸಿದ ಅಂತೇಳಿ ಇತಿಹಾಸ ಆಗೋಯ್ತು ಪುಣ್ಯಾತ್ಮರೇ. ಹೌದಪ್ಪ, ಹೌದು. ಇದು ಸುಳ್ಳಾಯ್ತನ? ಸುಳ್ಳಾಗಲ್ಲಪ್ಪ. ಗುರುಜವ್ರು ಏನು ನೀ ಯಾಕಡೆ ಏನಾರ ಕೇಳು. ಇದು ತೊದಲ ಬಗಿ ಅಳಗವಾಡಿ, ಇದು ಅಂತಂಬ್ರ ಊರೈತಿದು. ಇದು ತಲೆಯಾಗಿ ಇಟ್ಕೊಂಡ್ ಮಾತಾಡಿ. ಏನ್ ಕನ್ಕಿಸತಿ? ಅವ್ ಕಣ್ಣೆ ಹಂಗದವಲ್ರಿ. ಹೌದ್. ಏನ್ ಪ್ರಶ್ನೆ ಕೇಳ್ಯಾನ? ಏನ್ ಕೇಳ್ಯಾರಿಪ್ಪ? ದೇವ್ರ ಒಳಗೂ ಉದಾನ, ಹೊರಗೂ ಉದಾನ, ತಳಗೂ ಉದಾನ, ಮ್ಯಾಗೂ ಉದಾನ, ನನ್ನಲ್ಲಿ ಹಾನ ನಿನ್ನಲ್ಲಿ ಅದಾನ. ನೀವು ನೋಡಿರಿ? ಹೌದು ಹೌದು. ನೀ ಅಡ್ಕೊಂತ ಹಚ್ಚಬೇಡ. ಇಲ್ಲಿ ಬರೋಬರಿ ಅದ, ಎಲ್ಲಾ ಕಡೆ ಅದಾನ. ಆದ್ರ ದೇವ್ರ ಗುಡಿಗೆ ಯಾಕೆ ಬರ್ತಾರು? ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಬಂಧು ಬಳಗದವರಿಗೆ, ಹೌದಿಪ್ಪ, ಮತ್ತೊಮ್ಮೆ ಮುಗದೊಮ್ಮೆ ಮುತ್ತೂರು ಸಂಘದಿಂದ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಬಸವರಾಜ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ. ಏನ್ ಹೇಳ್ತಾರೀ ಗೌಡ್ರ? ಮಸೀದಿ ತೋಡೋ ಮಂದಿರ ತೋಡೋ. ಹೌದು, ಮಸೀದಿ ತೋಡೋ ಮಂದಿರ ತೋಡೋ. मसीदी तोड़ो मंदिर तोड़ो मगर किसका दिल मत तोड़ो. मुझे मालूम नहीं कर्नाटक ही कन्नड़ में बोलो. क्या भी नहीं कुछ भी नहीं, आज कर्नाटक है, समझ क्या? हाँ निन्गन हूँ ತಿಳಿಲಿಲ್ಲ. ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಟುಕೊಂಡು ನಿರ್ಮಲವಾಗಿಟ್ಟುಕೊಂಡು ಹಾದಿವಂದ್ರ ಏನಕ್ಕಂದ್ರಿ ಗೌಡ್ರ? ಗುರುವಿನನ್ನ ಗುಡಿ ಗುಂಡಾರ ಹುಡುಕುದು ಕಾರಣಿಲ್ಲ. ಒಂದು ಮನೆ ಒಡಿ ಕಟ್ಲಿಕ್ಕೆ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತೈತಿ. ಮನುಷ್ಯನ ಮನಸ್ಸು ಹೊಡಿತಂದ್ರೆ ಯಾವತ್ತಿಗೂ ಕಟ್ಟಾಕ ಬರುದಿಲ್ಲ ಅಂತ ಹೇಳ್ತಾರ ಅವರು. ಹೇಳ್ತಾರಪ್ಪ ಜ್ಞಾನಿಗಳು. ಬಂಧುಗಳೇ, ಏನಿಪ್ಪ? ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚನ ಬದಿಗೆ ಒತ್ತಿ ತಾವೆಲ್ಲರೂ ಕೂಡ ಲಕ್ಕವ ತಾಯಿ ಜಾತ್ರೆಗೆ ಬಂದಿರಿ. ಬಂದಾರಲ್ಲಿಪ್ಪ. ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಐತಿ. ಏನು ವಿನಂತಿ ಮಾಡ್ಕೋಬೇಕತ್ತೀರಿಪ್ಪ? ನಿಮ್ಮ ಜೀವನದಾಗ ಡೊಳ್ಳಿನ ಪದ ಆಗಲಿ, ಇನ್ನೊಂದು ಪ್ರವಚನ ಆಗಲಿ. ಹೌದಪ್ಪ, ಹೌದು. ಒಂದು ಡೊಳ್ಳಿನ ಪದ ಆಗಲಿ, ಇನ್ನೊಂದು ಪ್ರವಚನ ಆಗಲಿ ನಿಮ್ಮ ಜೀವನದಾಗ ತಿಳಿತಿತ್ತಂದ್ರೆ ನೀವು ಕೇಳ್ರಿ. ತಿಳಿಯಕ್ಕೆ ನೀವು ಕೇಳ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಐತಿ. ನನ್ನ ಆತ್ಮೀಯ ಬಂಧುಗಳು, ತಮ್ಮಲ್ಲಿ ಒಂದು ವಿನಂತಿ ಅದ. ಯಾಕೆ ತಿಳಿದ್ರು ಕೇಳತ್ತೀರಿ? ತಿಳಿಲಿಕ್ಕೂ ಯಾಕೆ ಕೇಳತ್ತೀರಿಪ್ಪ? ಅವ್ರಿಗೆ ಕೆಟ್ಟ ಬಿಸಿಲಾಗ ತಿಳಿಲಿಕ್ಕ ಡೊಳ್ಳಿನ ಪದ ಕೇಳಬೇಡದ ಮೊದಕ್ಕೆ. ಯಾಕೆ ಕೇಳಬೇಡದಂದ್ರ ಬಿಸಿಲಾಗ ಮನೆಗೆ ಹೋದ್ರೆ ಒಂದ್ ಜಪ್ಪ ನಿದ್ದೆ ಹಾಕಲ್, ದಗದ ಬಗ್ಸಾಕ ಸಾಯಂಕಾಲ. ನೀನ ಮಾತಾಡ್ಬಾರ್ದು. ಇಲ್ಲಿ ಮಾತಾಡ್ರಿ, ನೀವು ತಪ್ಪು ಮಾತಾಡ್ಲಕ್ ಹೋಗ್ಬೇಡ್ರಿ. ಯಾಕೆ ತಿಳಿದ್ರು ಕೇಳಬೇಕು, ತಿಳಿಲಿಕ್ಕೂ ಯಾಕೆ ಕೇಳಬೇಕು? ಇದರಿಂದ ಏನು ಫಾಯ್ದಾ ಸಿಗತತ್ತೆ ಅವ್ರಿಗೆ? ಹಿಟ್ಟಿನ ಗಿರ್ನೆಗೆ ಬೀಸಾಕರೆ ಹೋಗ್ರಿ, ಬೀಸವನ್ ಜೋಡಿ ಬೆನ್ನತ್ತರೆ ಹೋಗ್ರಿ. ಹೌದಪ್ಪ. ನೀವು ಸುಮ್ಮನೆ ಹೋಗ್ರಿ, ಕರೆಯರೆ ಹೋಗ್ರಿ. ಹೌದಾ? ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತೈತ್ರಿ? ಹಿಟ್ಟಿನ ಧೂಳು ನಮ್ಮ ಮೈ ಮ್ಯಾಗ ಹೊಡಿತದಪ್ಪ. ನಮ್ಮ ಮೈ ಮ್ಯಾಲ ಹಿಟ್ಟಿನ ಧೂಳು ಬೀಳ್ತದ. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಹಂಗೆ ಹಿಟ್ಟಿನ ಧೂಳು ಬೀಳ್ತದಲ್ಲ, ಹಂಗೆ ಇವತ್ತಿನ ದಿವಸ ನೀವು ತಿಳಿದಾರ ಕೇಳ್ರಿ, ತಿಳಿಲಾರ್ದಾರ ಕೇಳ್ರಿ. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಧೂಳು ಹಂಗ ನಮ್ಮ ಮೈ ಮೇಲೆ ಬೀಳ್ತದಲ್ಲ, ಹಂಗ ಪುಣ್ಯದೊಳಗಿನ ಪಾಲಲ್ಲಿ ಅಕ್ಕಂತಾಯಿ ನಿಮ್ಮೆಲ್ಲರಿಗೆ ಕೊಟ್ಟು ಕಳ್ತಾ. ಇದು ಸಮಾಜದಾಗ ಕೈ ಎತ್ತಿ ಹೇಳ್ತಕ್ಕಂಥ ಮಾತದ ಬಂಧುಗಳೇ, ಇದು ಕೈ ಎತ್ತಿ ಹೇಳ್ತಕ್ಕಂಥ ಮಾತದ. ಹೌದಪ್ಪ. ಹಂಗಾದ್ರೆ ಎಲ್ಲಾರು ಕುತ್ಕೊಂಡ ಕೇಳ್ರಿ. ಅದಕ್ಕೆ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವಕವಾಗಿ 10 ಗಂಟೆ ಪಿಂಟು ಮಾಸ್ತರ ತಳಗಕೊಂಡ್ರೆ ಅಲ್ಲಿ ಯಾಕೆ ಅದು ಹೊಂಟದಿ
ಇನ್ನು ವರ್ಷ ಮಾಡ್ತಾನ ಮತ್ ಬೆಲ್ಲ ತಿನ್ನಂಗ್ ಮಾಡ್ತಾನ ನಾಟಕ ಮಾಡ್ತಾನ ತಳಕ್ ಬಂದ್ರೆ ಅರಿಬಿ ಅಂತ ಹಾಕ್ಯಾರ ನೋಡಿ ಇವ್ರು. ಅರಿಬಿ ಹಾಕಲಿಲ್ಲ ಅದ್ರ ಬದಲ್ ನೀ ಯಾಕೆ ಮಾತಾಡ್ತಿ ಹೌದು ಬೆಲ್ಲ ತಿನ್ನಲ್ಲ ನಾಟಕ ತೆಗ್ದಿ ಏನ್ ಹೇಳಕ್ ಇದೇ ಏನ್ ಹೇಳಿದ್ ನೀವ್ ಎಲ್ಲಾರು ಕೇಳಿರಿ. ಏನ್ ಹೇಳ್ಯಾರಿಪ್ಪ? ನಮ್ಮ ಮಾವುಗಳು ಕ್ವಾಟ್ರ ಕೊಡ್ಲಿಕ್ಕೆ ಬಿಡ್ಲಿ ನಮ್ಮ ಸೊಸಿ ಹೂವಿನ ಹಾರ ಬದಲಾಸ್ತನಂತ. ಯಾಕ ಸೊಕ್ಕ ಮಾಡತ್ತೆ ನಮಯಾಗ ಹೆಣ್ಣು ಬೇಕು ಮೊಮ್ಮಕ್ಕಳ್ರಿ. ಆತ ಹೂಡ್ಯಾರಂಗ ನೋಡು ಹುಲಿ ಹೆಂಗ್ ಕೂತದ್ ನನಗೆ ಕೇಳ್ಬೇಕು ನೀವು ಮೊದಲ. ಇಲ್ಲಿ ವಿಚಾರ ಮಾಡು. ಏ ಬಸವಣ್ಣ ಎಲ್ಲಿವ? ಪಿಂಟು ಅನ್ನ ಹೆಣ್ಣು ಕೇಳಿದ್ರೆ ನಿಂಗೆ ಯಾಕೆ ತಾಪಾಗ್ಯದ? ನಾ ಮಾತಾಡ್ತೀನಿ ನೀ ಸುಮ್ ಕುಂದ್ರ ನೀ ಆ ಕಡೆ ಜಾಗಕ್ಕೆ ಹೋಗ್ಬೇಡ. ಹೌದು ನಿಮ್ದು ಕಡೆ ನೀ ನಮ್ದ ಬೆಂಕಿ ಹಚ್ಚಾಕ್ ಹೋಗ್ಬೇಡ ನೀ ಸುಮ್ ಕುಂದ್ರ. ಅಲ್ಲ ಒಂದ್ ಮಾತು ಹೇಳ್ತೀನಿ ನೀವ್ ಎಲ್ಲಾರು ಕೇಳ್ರಿ. ನಿಮ್ಮ ಅಣ್ಣನ ಬೆಳಕ ತಿಳಿಸ್ತೀನಿ ಇವತ್ತು ಬಸಣ್ಣ. ಹೌದು ಏನ್ ಮಾತಾಡ್ ನೀವ್ ಎಲ್ಲಾರು ಕೇಳಿರಿ. ಏನ್ ಮಾತಾಡ್ಯಾರಿ ಗೌಡ್ರ? ಅವ್ರ ಅಣ್ಣ ರಾಮಣ್ಣ ಇವ್ ಮಾಳು ಮಾಸ್ತರ್ ತಮ್ಮ. ಹೌದು ನೀವು ಇಬ್ರು ಅಣ್ಣ ತಮ್ಮ ಬೇಕಾದಂಗ್ ಬರ್ಲಿ ಅಂದಾನ ಯಾಕ್ರಿ? ಹೌದು ನನ್ನ ನಡಬಾರಿಕೆ ನಾವು ಅದನ್ನ ಮರ್ತದೇನು? ಹೌದು ಇಟ್ಟು ಎಲ್ಲಾನು ಇವ್ರಿಬ್ರು ಬೇಕಾದಂಗ ಬರ್ಲಿ ಇವ್ರಿಬ್ರು ಬಂದ್ರು ಅನ್ಸೋದಿಲ್ಲ ಅಂತ ಹೇಳಿದ. ಹೌದು ಹೇಳಿ ಒಂದ್ ಮಾತು ನೀವೆಲ್ಲಾರು ಕೇಳಿರಿ. ಹೌದು ರಾಮು ಮಾವ ಹೆಣ್ಣು ಕೊಡ್ಲಿಕ್ಕೆ ಬಿಡ್ಲಿ ಮುಂದಿನ ವರ್ಷದಾಗ ಇದೇ ಜಾತ್ರೆಯಾಗ ಇದೇ ಹೋಳಿಗ್ಯಾಗ ಹೂವಿನ ಹಾರ ಬದಲು ಮಾಡ್ತಾನಂತ ಹೇಳ್ಯಾನ ಯಾಕ್ರಿ? ಹೇಳ್ಯಾರಲ್ರಿ. ನಾ ಕೇಳ್ತೀನಿ ಏನಿಪ್ಪ ಚಂದ ತಳಗ ಹಿಂಗ ಕೂತ್ರ ಹಿಂಗ ಕೆಲಸ ಆಗುದಿಲ್ಲ ಈ ಕಡೆ ಮ್ಯಾರಾಗ. ಪಿಂಟು ಮಾಸ್ತರ ಹೌದು ನಿನಗ ಮುತ್ತಿನಂತ ಅಕ್ಕನ ಕೊಟ್ಟನ ಮತ್ತು ಮಗಳ ಕೇಳ್ತಾನ. ಹೌದು ಬ್ಯಾಡ್ರಿ ಸರ್ ಬ್ಯಾಡ್ರಿ. ಜೈಲಿಗೂ ನೀವು ಹೋಗೋದಾಕೈತಿ ನಾ ಮಾತಿ ಬಿಡ್ಸೊಂದು ಎಲ್ಲಿ ಬರ್ನು ನಿಮ್ಮನ್ನ. ಹೌದು ಈಗ ಹೌದು ಮುಂದಕ್ಕೆ ಹುಲಿ ಅಂತ ಸಣ್ಣ ಅಪ್ಪದನೋ ಇಲ್ಲಿ. ಅದಕ್ಕೆ ಸಣ್ಣ ಅಪ್ಪ ನೋಡಿಲ್ಲ ಇದು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ್. ಹಂಗಂದ್ರ ಹಂಗು ಸೈ ಹಿಂಗಂದ್ರ ಹಿಂಗು ಸೈ ಸೈ ಬಾವು ಸೈ. ಹಂಗ್ಯಾಕ ಮಗನ ನೀ ಸುಮ್ಕೊಂಡ್ರ ಅವ್ರಿಗೆ ಹೇಳತ್ತಾನೆ ನಿನಗಲ್ಲ. ಇಲ್ಲಿ ಬಂದ್ ಹೆಣ್ ಕೇಳ್ತಿ ಅಲ್ಲಿ ನಮ್ಮ ಅಕ್ಕಗೆ ಪರ್ಮಿಷನ್ ತೊಂದೇನ ಹೆಣ್ಣಂದ್ರ ಮನ್ನ. ಹೌದು ಬಂದ್ ನಾಟಕ ತೆಗದಾನ. ಇವ್ರಿಬ್ರು ಹೆಂಗ್ ಬರ್ತಾರ ಬರ್ಲಿ ಅತ್ತ. ಹೌದು ಅಗದಿ ಹೂವಿನ ಹಾರ ಸನ್ಮಾನ ಮಾಡಂತೆ ಅಗದಿ ಮಾವು ಭಾರಿ ಚಲೋ ಅದಾನ್ರಿ ಅನ್ನೋದು. ಹೌದು ಡಿಂಗ್ ಚಕ್ಕ ಅದಕ್ಕಿಂತ ಮೊದಲ್ ಹಣ್ಣಂಗ್ ಬೇದಾನ್ರಿ. ಹೌದು ಬೇದ ಹೂವಿನ ಹಾರ ರಾಯನ ಫೋಟೋ ಕೊಟ್ಲ ನಾವ್ ಬಾಳ ಶಾನ್ಯಾರಿ ಅತ್ತ ನಾಚಕ್ ಬರಂಗಿಲ್ಲ ಮಾವನ್ ಹೂವಿನ ಹಾರ ಹಾಕೊಳಕ. ಆ ಫೋಟೋ ತೊಗೊಳಕ ನಾಚಿಕೆ ಬರಲ್ಲ ನಿಮ್ಗ? ನನಗ್ ಕೂಡ ಅನ್ಬೇಕಲ್ಲ. ನೋಡಿ ಹಂಗ ನಗಲಾಕತ್ತಾನ. ಅವ್ ನಗತಾನ ಸುಮ್ ಇರ್ಲತ್ತ ಬಿಡಾಕತ್ತಂತೆ ಕಾಮ್ಗ ಹಾಡಿಕೆ ಮಾಡ್ಲಾಕತ್ತಿದಿ. ಹೇಳಿ ಕೇಳಿ ರಾಯಬಾಗ ತಾಲೂಕ್ ಅದ ಅವ್ರಿಗೆ ಗೊತ್ತಿಲ್ಲ. ಅದು ಮಹಾರಾಷ್ಟ್ರದಿಂದ ಬಂದಾರ ಕರೋನಾದ ತಂದಾರ ನೋಡ್ರಿ ಇವ್ರ. ಹೌದು ಯಾಕಪ್ಪ ಇದು ಮಾಸ್ತರ್ ನೀ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ ನೀ ಇನ್ನ ತಲಿ ಕೆರ್ಕೋಬೇಕಾಕತಿ. ಅಣ್ಣ ಏನಾಗ್ಯದ? ಇದು ಸಾಮಾನ್ಯತೆ ತಿಳ್ಕೊಳಕ್ ಹೋಗ್ಬೇಡ. ಹೆಂಗಪ್ಪ? ಇದು ಅಳಗವಾಡಿ ಐತಿದು. ಹೇಳಿ ಕೇಳಿ ಅಳಗವಾಡಿ. ಹೌದು ಇದು ಮೊದಲೇ ಅಳಗವಾಡಿ. ಹೌದು ಅಳಸುತನ ಮೊದಲೇ ಕೆನಕಂಗಿಲ್ಲ ಇವ್ರು ಅಳಗವಾಡಿ ಅವರು. ಹೇಳಿದವ್ ನೀವೆಲ್ಲಾರು ಕೇಳಿರಿ. ಇದು ಪೌನ್ಯಾರ ಮೇಲೆ ಐತಿ. ಹೌದು ಪೌನ್ಯಾಗ ನಮಸ್ಕಾರ ಮಾಡುದು ವೈರಿಗೆ ನಮಸ್ಕಾರ. ಹಲೋ ಈ ಗ್ಯಾಪ್ನ್ಯಾಗ ಅವ್ನು ಸೇಫ್ ಆದ್ರೆ ಅವ. ಹೌದು ಅವ್ರ ಟೈಮಿಂಗ್ ಅವ್ರ ಕಡೆ ದೇವ್ರ ಅವ್ರ ಕಡೆ ಅದಾನ. ಅಲ್ಲಿ ಹತ್ರ ದೇವ್ರ ಕಡೆ ಬರ್ತಾನ. ಹೌದು ಅವನು ಉಳಿಸ್ಬೇಕಾಗಿತ್ತು ಉಳಿಸಿದವ. ಹೌದು ಆತ್ಮೀಯ ಮೊದಲು ತಂಗಿ ಒಂದ್ ಸ್ವಲ್ಪ ಗಪ್ ಕುಂದ್ರವ. ಯಾವ ಗಪ್ಪಿರವ? ಒಂದ್ 5-10 ನಿಮಿಷ ನೀವು ಗಪ್ ಆಗ್ರಿ. ಯಾವ ಗಡ್ರೆ ಹೋಗೋದು ಹೋಗ್ರಿ ಒಬ್ಬರ ಹೋಗುತ್ತ ಬರ್ರಿ. ಜೋಡ್ 4 ಮಂದಿನ ಕರ್ಕೊಂಡು ಹೋಗ್ಬೇಡ್ರಿ. ಬಂಧುಗಳೇ ಏನ್ರಿ ಗೌಡ್ರ? ಮಹಾತ್ಮರು ಹೇಳ್ತಾರ ತಮ್ಮ. ಏನ್ ಹೇಳ್ತಾರ್ರಿ ಮಹಾತ್ಮರು? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ. ಹೌದು ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೇ ಐಶ್ಯವಾಯಿತು. ಐಶ್ಯವಾಯಿತು ಏನಂದ್ರು? ರಾವಣಗೆ ಐಶ್ಯವಾಯ್ತು. ಏಯ್ ನಾನ ಸೀರಿಯಸ್ ಆಗಿ ಮಾತಾಡಾಗ ಸೀರಿಯಸ್ ಆಗಿ ಮಾತಾಡ್ತ. ಆಯ್ತಾಯ್ತು ಮಾತಾಡಂಗ ಬರ್ತಿತ್ತಂದ್ರ ಮಾತಾಡು. ನಂದ ನ್ಯಾಲಿಗೆ ಹೊಳ್ಳಾಡಲ್ರಿ. ಮತ್ತೆ ಸುಮ್ ಹೂ ಅನ್ನೋದು ಮಾಡು. ಪಾಚಲ್ ಮಾತಾಡ್ಲಿಕ್ಕೆ ಹೋಗ್ರಿ. ಎಟ್ಟಿರ್ತೈತೆ ಅಟ್ಟ ಮಾಡು. ಹೂ ಅನ್ನೋ ಕೆಲಸ ಮಾಡು. ಆಯ್ತು. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೇ ಐಶ್ಯವಾಯಿತು. ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ಏನಂದ್ರ ಬಸಣ್ಣ?
ರಾವಣಂಗೆ ಮಾಡಿದ ಹ್ಞೂ ನಾ ಏನ್ ಹೇಳಕತ್ತೀನಿ ಮೊದಲು ಕೇಳಿಲಿ. ಹ್ಞೂ ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಹಿಂಗ ಯಾಕಂದ್ರ ಬಸಣ್ಣ? ಹ್ಞೂ ಯಾಕ್ರಿ ಚೇರ್ಮನ್ ಏನಾತ್ರಿ ಇವನಿಗೆ? ಏಯ್ ಚಂದಂಗಿಲ್ಲ, ಏನ್ ನಡ್ದೈತಿ ಅದನ್ನ ಮಾತಾಡು. ಹ್ಞೂ ಏಯ್ ಇದಕ್ಕ ನಿನ್ಗೆ ಹೆಂಗ್ ತಿಳಿತೈತಿ ಹಂಗಾರ ಮಾತಾಡೋದು. ನೀವು ಹ್ಞೂ ಅಂದ್ರೆ ಹ್ಞೂ ಹತ್ತನ್ರಿ, ಹಾ ಅಂದ್ರೆ ಹಾ ಹತ್ತನ್ರಿ. ಎತ್ತ ಎರಿಗೆ ಹೋದ್ರೆ ಕ್ವಾನ್ ಕೆರಿಗತ್ರಿ. ರಾಮು ಸರ್ ಶೇಂಗಾ ಹೋಳಿಗೆ ತಿನ್ನಿ ಸರ್ ಮುದಿಕೆ. ಇವತ್ತಿನ ದಿವಸ ಹೌದಾ ಒಂದ ಆಳ್ಗಿ ಗ್ರಾಮದ ಮ್ಯಾಳ, ಹಾ ಇನ್ನೊಂದು ಮುತ್ತೂರದ ಮ್ಯಾಳ ಹೌದಪ್ಪ. ನೀವೆಲ್ಲಾರು ಕೂಡಿಸಿ ವಿಷಯ ಇಟ್ಟಿರಿ. ಇಟ್ಟಾರಲ್ಲಪ್ಪ. ಅವ್ರು ಹೇಳ್ಯಾರ, ನೀವೆಲ್ಲಾರು ಕೇಳಿರಿ. ಏನ್ ಹೇಳ್ಯಾರಿಪ್ಪ? ಆಳ್ಗಿ ಪಿಂಟು ಮಾಸ್ತಾರ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ತಾನ. ಹಾ 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 ಇಟ್ಟಂಗ ಅಗದಿ ಅಳಗವಾಡಿ ಹೋಳಿಗೆ ಹೊಟ್ಟಿ ಹೆಚ್ಚಿದ್ ಹೊತ್ತು ನಿನಗ. ಹಾ ನೀರ್ ಸಿಹಿ ಬಾಳ್ದಾವ್ ನೀವು. ತುಪ್ಪ ತಿಂದಿರೇನ? ಹೌದು ಹುಲಿ. ಅಲ್ಲ ಹೆಚ್ಚೆ ಮಾಡಿ ಮಂಗಳಾರತಿ ಮಾಡ್ತಾನಂತ ಹಿಂಗ್ಯಾಕ ಕರು ಬರ್ಲಾಕತ್ತತಿ? ಹೆಂಗ ಎದಿ ಮ್ಯಾಕ ಇಟ್ಕೊಳಕತ್ತೀರಿ? ನಮ್ನ ನೋಡ್ತೀರಿ ಕಣ್ ಕೆಸದ. ಏನು ವಿಷಯ ಹಿಡ್ದಾರ? ತಮಗ ಅನುಕೂಲ ಇದ್ದದ ಬಂದದ ವಿಷಯ ಹಿಡ್ದಾರ ಪುಣ್ಯಾತ್ಮರೇ. ಏನ್ ಹಿಡ್ದಾರಿಪ್ಪ? ಒಂದು ಭಂಡಾರ, ಇನ್ನೊಂದು ಕಂಬಳಿ. ಹೌದ್ ಕಂಬಳಿ ಪಾಲ್ ನನಗ್ ಬಿಟ್ಟಾನ, ಭಂಡಾರ ಪಾಲ ಅವ್ರು ಹಿಡ್ದಾರ. ಹೌದ್ ಹಿಡಿದ ಒಂದು ಮಾತು ಅಂದ್ರೆ ನೀವೆಲ್ಲಾರು ಕೇಳಿರಿ. ಏನಂದಾರಿಪ್ಪ? ಭಂಡಾರದಾಗ ಬೇದಿಲ್ಲ, ಕಂಬಳಿ ಒಳಗ ಬೇದ ಐತಿ ಅತ್ತ ಅಂದ್ರು. ಹೌದ್ ಅಂದ ಒಂದು ಉದಾಹರಣೆ ಕೊಟ್ಟ ಕಂಬಳಿ ಒಳಗೆ ಬೇದ ಐತತ್ ನಾ ಅನ್ನಂಗಿಲ್ಲ, ಹೇಳುದೈತಿ ಅತ್ತಂದ್ರ. ಹೌದಪ್ಪ ಹೌದು. ಬೇದ ಐತಿ ಅಂದವನು ನೀನೇ, ಹೌದಾ? ಬೇದ ಇಲ್ಲತ್ತ ಅನ್ನವನು ನೀನೇ. ಏನ್ ನಿಮಗ್ ನ್ಯಾಲಿಗೆ ಒಂದೈತೆ ಎರಡೈತಿ? ನಾ ಕೇಳ್ತೀನಿ, ಇಲ್ಲಿ ಕೇಳಿ ವಿಷಯ ಮಾತಾಡ್ತೀನಿ. ನೀನು ಪೂರ್ತಿ ಬಾಳ ಮುಂದೆ ಕೊಯ್ಯಾಕ ಹೋಗ್ಬೇಡ. ಓಕೆ. ಕಂಬಳಿ ಒಳಗೆ ಬೇದ ಐತಂದ್ರ ಪ್ರತಿ ಒಂದು ಪಗಡಿ ಜಾತಿಗೆಲ್ಲ, ಅಟ್ರಾ ಜಾತಿಗೆಲ್ಲ ಮನೆ ಒಳಗೆ ಕಂಬಳಿರ್ತಾವ. ಹೌದಪ್ಪ ಹೌದು. ಮುತ್ತೇತಾನ ಮಾಡುವಂತ ಉಡಿ ತುಂಬು ಸಂದರ್ಭದಾಗ ಕಂಬಳಿ ಇರ್ತದ, ಬಿತ್ತಾನ ಮಾಡೋ ಸಂದರ್ಭದಾಗ ಕಂಬಳಿ ಇರ್ತದ, ಬೀಗರ್ನ ಬಿದ್ದನ್ನು ಕುಂದ್ರಸಾಗ ಕಂಬಳಿ ಇರ್ತದ. ಪ್ರತಿ ಒಂದಕ್ಕೂ ಕೂಡ ಹೆಣ್ಣು ಮಗಳ ಹಡದಿ ಮೈ ಮೇಲೆ ಬಾಣಂತಿಗೆ ಕಂಬಳಿ ಇರ್ತದ. ಹುಟ್ಟಿದ ಕೂಸಿಗೆ ನೆದರಾಗಬಾರ್ದಂತ ಕೈಯಾಗ ಕಂಬಳಿ ಕರಿ ಕಟ್ಟಿರ್ತಾರೆ ಪುಣ್ಯಾತ್ಮರ. ಕಂಬಳಿಗೆ ಬೇದಿರತ್ತ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರೇ, ಕೈ ಎತ್ತಿರ್ತಕ್ಕಂಥ ಮಾತದ. ಹೌದು ಹುಲಿ. ಏ ಮುದಿಕ ನನಗಡಿ ತೊಗೊಂಬಾರೋ ನೆನಕೆ ಹೋಗಾಡಕ್ಕನ್ನ ಸೋಮಕೊಂಡ್ರಿ. ನೀವು 5 ನಿಮಿಷ ಗಪ್ಪಾಗ್ರಿ. ನಿನ್ನ ಅವನು ಏನ್ ನಮ್ಮನ ಇಟ್ಟು ಕಾಡತ್ತದಿ? ಮನ್ಯಾಗ ಅವ್ವನ ಇಟ್ಟು ಕಡಿರ್ಬೇಕು ಮಗನ. ಅವ್ವ ಬಂದಿಲ್ಲನ? ಹಾ ಅಂದಾಗ ಜಿಗದಾಡತ್ತಿ ನೋಡ್ರಿ ಪುಣ್ಯಾತ್ಮರೇ. ಏನ್ರಿ ಗೌಡ್ರ? ಕಂಬಳಿ ಪ್ರತಿಯೊಬ್ರು, ನಾ ಇಲ್ಲೆಲ್ಲ ಕೂತೀರಿ ಪುಣ್ಯಾತ್ಮರೇ. ನೀವು ಸರ್ವ ಧರ್ಮದವ್ರು ಕೂತೀರಿ. ಕೂತಾರಲ್ರಿ. ಯಾರ್ಯಾರ ಮನ್ಯಾಗ ಕಂಬಳಿ ಐತಿ ಪ್ರತಿಯೊಬ್ರು ಕೈ ಎತ್ತಿ ಹೇಳ್ರಿ. ನೋಡು ನೀವು ದೇವ್ರ ಸಾಕ್ಷಿಯಾಗಿ ಮನ್ಯಾಗ ಕಂಬಳಿ ಇದ್ದಂತವ್ರು ಒಟ್ಟರು ಕೈ ಎತ್ತಿ ಹೇಳ್ರಿ. ಯಾರ್ಯಾರು ದೇವ್ರ ಸಾಕ್ಷಿಯಾಗಿ? ಯಾರು ಮನ್ಯಾಗ ಇಲ್ಲ ರೀ. ಯಾರ ಮನ್ಯಾಗ ಕಂಬಳಿ ಐತಿ ಅವ್ರು ಎಲ್ಲಾರು ಕೈ ಎತ್ತಿ ಹೇಳ್ರಿ. ಒಟ್ರು ಮನ್ಯಾಗ ಕಂಬಳಿ ಐತ್ರಿ? ಅದಾವ್ರಿ ಕಂಬಳಿ ಐತ್ರಲ್ಲ ಅವ. ಇವ್ರನ್ನ ತಳ ಕಳಿಸ್ರಿ. ಏಯ್ ಇಲ್ಲ, ಹೌದು ವಿಷಯ ಹೇಳುದದ. ಏನಿಪ್ಪ? ಕಂಬಳಿ ಮತ್ತು ಭಂಡಾರ. ಇವತ್ತು ಕಂಬಳಿ ವಿಷಯ ನನಗ್ ಬಂದದ. ಕಂಬಳಿ ಸೂಚನೆ ಹೆಂಗತ್ತ ಕೇಳ್ರಿ ಪುಣ್ಯಾತ್ಮರೇ. ಹೆಂಗಿಪ್ಪ? ಓ ಕಾಕಾರ ಒಂದ್ 5 ಮಿನಿಟ್ ಗಪ್ಪ ಹಾಕಸ್ರಿ. ಇಲ್ಲಲ್ರಿ ಅವ್ರು ಸುಮ್ ಹೊಂಟನ್ರಿ. ಓಕೆ. ಕಂಬಳಿ ವಿಷಯ ನನಗದ. ಏನಿಪ್ಪ? ಕಂಬಳಿ ಚಿಹ್ನೆ ಹೆಂಗ್ ಮಾಡ್ತದ ಅಂತೇಳಿ. ಹೆಂಗ್ ಮಾಡ್ತದಿಪ್ಪ? ಮೈಲಾರಲಿಂಗ ಕ್ಷೇತ್ರದೊಳಗ ಮೈಲಾರಲಿಂಗ ಅಂತೇಳಿ ನೀವೆಲ್ಲಾರು ಕೇಳಿರು ಪುಣ್ಯಾತ್ಮರೇ. ಕೇಳ್ಯಾರಲ್ರಿ. ಅಲ್ಲಿ ನುಡಿ ಆಗ್ತಿತ್ತು. ಏನತ್ತ? ಮೈಲಾರಲಿಂಗನ ಕ್ಷೇತ್ರದೊಳಗೆ ಯಾದಗಿರಿ ಜಿಲ್ಲೆ ಒಳಗೆ ಬರ್ತದ ಅದು. ಯಾದಗಿರಿ ಜಿಲ್ಲೆಯದೊಳಗ ಮೈಲಾರಲಿಂಗೇಶ್ವರ ಜಾತ್ರೆ ಆಗ್ತದ. ಅಲ್ಲಿ ಮೈಲಾರಲಿಂಗನ ನುಡಿ ಆಗ್ತಿತ್ತು ಪುಣ್ಯಾತ್ಮರೇ. ಹೌದಿಪ್ಪ. ಕೋಟಿಗಟ್ಲೆ ಜನ ಕೂಡ್ಯದ ಮೈಲಾರಲಿಂಗನ ವಾಣಿ ಏನ್ ಆಗ್ತೈತೆ ಅಂತ ಹೇಳಿ. ಹೌದಾ? ಮೈಲಾರಲಿಂಗನ ನುಡಿ ಆಯ್ತು ಪುಣ್ಯಾತ್ಮರೇ. ಏನತ್ತು ನುಡಿ ಆಯ್ತು? ಏನತ್ತಿಪ್ಪ? ಹೆಗಲಿ ಮ್ಯಾಲ ಕಂಬಳಿ ಹಾಕ್ಯಾನ, ಉದ್ದು ಕೋಲ ನಂದಿ ಕೋಲ ಏರ್ಯಾನ ಮೈಲಾರಲಿಂಗನ ನುಡಿ ಹೇಳುವಂತ ಪುರುಷ. ಹೌದಾ? ಸಿದ್ಧಾರ್ಥಿಗೆ ಪುರುಷ ಮೈ ಮ್ಯಾಲ ಕಂಬಳದ, ಆ ಕೋಲಿನ ಮ್ಯಾಲ ನಿಂತು ನುಡಿ ಮಾಡಿದವ. ಏನತ್ತ ನುಡಿ ಮಾಡಿದತ್ತ ಕೇಳಿದ್ರ ಅಂಬಲಿ ಹಳಚಿತ್ತು. ಹೌದಾ? ಕೇಳ್ರಿ, ಅಂಬಲಿ ಹಳಚಿತ್ತು. ಕಂಬಳಿ ವಿಧಾನಸಭೆದಾಗ ಬೀಸಿತ್ತ ಹೇಳ್ತು. ಇಡೀ ಕೋಟ್ಯಾನು ಕೋಟಿ ಜನ ಅವು ಏನ್ ಹೇಳ್ತಾನ ಏನ್
ಹೇಳ್ತಾನ ಅವ್ನ ಮಾತು ಹೆಂಗ ಕರಿ ಆಕೈತಿ ಕೂತು ನೋಡ್ತಿದ್ರು ಪುಣ್ಯಾತ್ಮರೇ 5 ತಿಂಗಳದಾಗ ವಿಧಾನಸೌಧದಾಗ ಮುಖ್ಯಮಂತ್ರಿ ಆದ ಅವಾಗ ಮೈಲಾಲಿಂಗನ ಚರಿತ್ರೆದೊಳಗೆ ಬತ್ತು ಕಂಬಳಿ ಬೀಸಿತ್ತಂದ್ರ ಪುಣ್ಯಾತ್ಮರೇ ಸಿದ್ದರಾಮಯ್ಯ ಕಂಬಳಿ ವಿಧಾನಸೌಧದ ಬೀಸಿದ ಅಂತೇಳಿ ಇತಿಹಾಸ ಆಗೋಯ್ತು ಪುಣ್ಯಾತ್ಮರೇ. ಹೌದಪ್ಪ ಹೌದು, ಇದು ಸುಳ್ಳಾಯ್ತನ? ಸುಳ್ಳಾಗಲ್ಲಪ್ಪ. ಸಿದ್ದರಾಮಯ್ಯ ಕಂಬಳಿ ಬೀಸ್ತಾನ ಅಂತೇಳಿ ಮೈಲಾಲಿಂಗ ನೋಡಿ ಸುಳ್ಳಾಯ್ತನೋ? ಸುಳ್ಳಾಗಿಲ್ಲ, ಆಗಲಿಲ್ಲ. ಇದು ಕಂಬಳಿ ಪವಾಡ. ಅದನ್ನ ಬಿಡ್ರಿ, ಏನಪ್ಪ ಇಲ್ಲೇ ಲೌಕಿಕದ ಅಂತ ಹೇಳ್ತೀನಿ. ಹೇಳ್ರಲ್ಲ, ನಾನು ಜಾತಿ ಭೇದ ಪಕ್ಷದ ಪರಾತ್ ಮಾತಾಡಂಗಿಲ್ಲ. ಹೌದು, ಸಮಯ ಬಂದೈತೆ ಅಂತ ನಾ ಮಾತಾಡ್ತೀನಿ. ಹೌದು. ಇಲ್ಲಿ ಮಹೇಶ್ ತಮ್ಮಣ್ಣವ್ರ ಹತ್ರ MLA ಅವ್ರು ಅದಾರಲ್ರಿ. ಅವ್ರು MLA ಆಗೋಕ್ಕಿಂತ ಮುಂಚಿತವಾಗಿ ರಾಯಣ್ಣ ಸರ್ಕಾರದೊಳಗೆ ಮೊದಲು ಸಮಾಜ ಸೇವಾ ಮಾಡ್ಕೋತಿದ್ರು ಅವರು. ಹೌದು, ಸಮಾಜ ಸೇವಾ ಮಾಡುವಂತ ಸಂದರ್ಭದಾಗ ರಾಯಣ್ಣ ಸರ್ಕಲ್ದಾಗ ಎಲ್ಲ ಧರ್ಮಪೀಠದವರು ಗುರುಪೀಠದವರು ಕೂಡಿಕೊಂಡು ಅವನಿಗೆ ಮೈ ಮೇಲೆ ಕಂಬಳಿ ಹಾಕಿದ ಕೂಡಲೇ ಹೋಗಿ ಎಲ್ಲರ ಹಾಲು ಮತ್ತು ಸಮಾಜದವ್ರ ಪಾದಕ್ಕೆ ನಮಸ್ಕಾರ ಮಾಡಿದ. ನಿಮ್ಮ ಆಶೀರ್ವಾದ ಒಂದು ಇರಲಿ, ಆರಿಸಿ ಬರುವಂಗೆ ಆಶೀರ್ವಾದ ಮಾಡಿ ಅಂದ ಕೂಡಲೇ ಲಕ್ಷ್ಮೀದೇವಿ ಪೂಜಾರಿ ಆಗಿರ್ಬೋದು, ಊರಾನ ಪೂಜಾರಿಗಳಾಗಿ ಅವನಿಗೆ ಆಶೀರ್ವಾದ ಮಾಡಿದ. ಇದೇನು ಹೆಗಲ ಮೇಲೆ ಕಂಬಳಿ ಹಾಕೊಂಡಿತ್ತಮ್ಮ, ಮುಂದಿನ ವರ್ಷ ನಮ್ಮ ಊರಿಗೆ ಹೆಜ್ಜೆ ಇಡಬೇಕಾಗಿತ್ತಂದ್ರೆ MLA ಆಗ್ಯಪ್ಪ ಅಂತೇಳಿ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮನ. ಕಂಬಳಿ ಹಾಕಿದಕ್ಕಾಗಿ MLA ಆದ ಮಹೇಶ ತಮ್ಮಣ್ಣವರು. ಇದು ನೀ ತಿಳ್ಕೊಬೇಕು. ಹೌದು ಹೌದಪ್ಪ ಹೌದು. ಮೈ ಮೇಲೆ ಕಂಬಳಿ ಹಾಕಿದಕ್ಕಾಗಿ ಅವ ಅಂದ ಇಲ್ಲಿ ಕೂಡಿದ ಮಂದ್ಯಾಗ ಏನತ್ತಿಪ್ಪ, ಈ ಕಂಬಳಿ ನನ್ನ ಹೆಗಲ ಮೇಲೆ ಅಲ್ಲ ವಿಧಾನಸೌಧದಾಗ ಸುದೇ ಬೀಸ್ತೈತಿ ಹೋಗತ್ತೇಳಿ ಇವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಮಹೇಶ ತಮ್ಮಣ್ಣವ್ರು MLA ಆಗ್ಯಾನ. ಹೌದು, ಕಂಬಳಿ ಸೂಚನೆ ಎಟ್ಟು ಬೇಕು? ಹೌದು ಹೌದು. ಇಟ್ಟೆಲ್ಲ ದಿಮ್ಮಿಟ್ಟು ಹೊಡಿಲಕ್ಕತ್ತೀರಿ. ಹೌದು, ದಿಮ್ಮಿಟ್ಟು ಹೊಡಿಲಕ್ಕತ್ತೀರಿ. ತಳಗುನು ಕಂಬಳಿ ಅದ, ಮ್ಯಾಗುನು ಕಂಬಳಿ ಅದ. ನಿಮ್ಮ ಕಂಬಳಿ ಕಡಿಮೆ ಅಂದ್ರೆ ತಗದ್ ನಮ್ಮ ಕೈಯಾಗ ಕೊಡ್ರಿ. ಕಡಿಮೆ ಹೆಚ್ಚು ಬೇಡ, ವಿಷಯ ಬೆಳೆಸುದದ. ಜಗತ್ತದಾಗ ಕಂಬಳಿ ಶ್ರೇಷ್ಠ ಅದ ಪುಣ್ಯಾತ್ಮರೇ. ಇದು ಜೀವಂತ ಪೀಠ ಅನಿಸ್ಕೊಂಡದ. ಮೊದಲ ಕೈಲಾಸದಾಗ ಹೊಡಿತು ಓಂ ಋಷಿ ರೋಮ ಋಷಿ. ಗಪ್ಪ ನಿಮ್ ಹುಡುಗಳು ಗಪ್ಪ ಆಗ್ರ ಓಮರ ನಿಮ್ ಜೋಡಿ ಕೂಡಿ ಅದು ಆಗ್ತದ. ವಾಯು ಮುನಿ, ಅಗ್ನಿ ಮುನಿ, ಉದಕ ಮುನಿ. ಹೌದು, ಈ ಋಷಿಗಳ ರೋಮದಿಂದ ಮೊಟ್ಟ ಮೊದಲಿಗೆ ಕಂಬಳಿ ತಯಾರಾಯಿತು. ಹೋಮ ಗಂಬಳಿ, ನೇಮ ಗಂಬಳಿ, ಮಲ್ಲ ಗಂಬಳಿ. ಇದು ಮೊಟ್ಟ ಮೊದಲಿಗೆ ಕಂಬಳಿ ಹುಟ್ಟಿದ್ದು ಕೈಲಾಸದಾಗ 3 ಕಂಬಳಿ ಉಳಿದು ಬಂದು ಪುಣ್ಯಾತ್ಮರಿ. ಹೌದಿಪ್ಪ, ಇದು ಸತ್ಯ ಸಿದ್ಧರ ಕಂಬಳಿ. ಇನ್ನೂ ಪವಾಡಗಳು ಬಹಳಷ್ಟು ಅದಾವ. ನಿಮಗೆ ಹೇಳುವುದಾದ ಮೊಟ್ಟ ಮೊದಲಿಗೆ ಕಂಬಳಿ ಹುಟ್ಟಿದ್ದು ಕೈಲಾಸದಾಗ 3 ಕಂಬಳಿ ಹುಟ್ಟಿದ್ದು. ಆ 3 ಕಂಬಳಿ ಮುಖಾಂತರ ಇಟ್ಟು ಎಲ್ಲಾ ಕಡೆ ಇವು ಕಂಬಳಿಗಳು ಬಂದಾವ. ಮತ್ತೆ ಇವ್ರು ಹೇಳಿದ್ರು 2 ಏಡ 3 ಏಡ ಮತ್ತು 7 ಏಡ 21 ಏಡಿನ ಕಂಬಳಿ ಇದ್ರೊಳಗೆ ಭೇದ ಐತೆ. ನೀ ತಪ್ಪು ತಿಳ್ಕೊಂಡದಿ. ಹೌದಿಪ್ಪ, ಕಂಬಳಿಗೆ 7 ಐತಿ ಅಂದ್ರೆ ಅದ್ರಾಗ ಭೇದತ್ತಲ್ಲ, ಅದಕ್ಕೊಂದು ಚಿಹ್ನೆ ಅಂತ ಅರ್ತಿರ್ತದ. ಇಷ್ಟ ಎಲ್ಲಾ ಜನ ಅದ ಗುರುತದ. ಈ ಎಲ್ಲಾ ಜನ ಐತಿ ಅಂದ ಬಳಕ ಎಲ್ಲಾರ್ಗಿ ಒಂದೊಂದು ಹೆಸರನೇ ಇರ್ತದ. ಹಂಗ ಒಂದು ಹೆಸರು ಇರ್ಲತ್ತೇಳಿ ಅವಕ್ಕೆ 7 ಕೊಟ್ಟಾರ ಹೊರತಾಗಿ ಅದ್ರೊಳಗೆ ಭೇದ ಐತತ್ತಲ್ಲ. ಇವತ್ತು ನಾವು ಒಂದೇ ಒಂದು ಮಾತು ಪಿಂಟು ಮಾಸ್ತರ್ ಕಡೆ ಇದು ತಪ್ಪೈತೋ ಕರೆಕ್ಟ್ ಐತೋ ನಿಮ್ಗೆ ಎಲ್ಲರಿಗೂ ಹೇಳ್ಕೋದದ. ಏನಪ್ಪ, ಮೊದಲ ಈಗ ಚಿಟ್ಟಪಾಲಿಕೆ ಬಂದಾವ. ಸತ್ತ ಬಳಕ ಹೆಣ ಮಶಾನಕ್ಕೆ ಒಯ್ಬೇಕಾದ್ರೆ ಚಿಟ್ಟಪಾಲಿಕೆ ಒಳಗ ಇನ್ನೂ ಅನೇಕ ರೀತಿ ಒಳಗೆ ಒಯ್ತಾರ. ಮೊದಲ ಸತ್ತ ಹೆಣ ಒಯ್ಬೇಕಾಗಿತ್ತಂದ್ರ ಎದರಾಗ ಒಯ್ತಿದ್ರು. ಏನಿ ಕಾಕ ನೀ ಸುಮ್ಕುದ್ರು ಮರ ಒಂದು 5 ಮಿನಿಟ್. ಮುದಿಕೆ ಹೆಗಲಿ ಮ್ಯಾಗ ಹೊರತ ನಿನ್ನ ಒಂದು 5 ಮಿನಿಟ್ ಮತ್ತ ಅವ್ರೊಂದು ಸ್ವಲ್ಪ ಒಂದು ಆ ಕಡೆ ಬೇಲಿ ಕುಂದಿಸ್ಬಿಡ್ರಿ ಅವ್ರನ್ನ. ಅವ್ರು ಮತ್ತೆ ಹುರುಪಿ ಐತಂದ್ರೆ ಮತ್ತೆ ಎದನಿರ್ತಾರೆ ಅವರು. ನೀನ ಹೋಗ್ಯ ನಾನ ಹೋಗ್ಲಿ. ಈಗ ಸುಮ್ ಕುಂದಿರ್ತಾರೆ ಅವರು. ಹುರುಪಿ ಐತಂದ್ರೆ ಮತ್ತೆ ಎದನಿರ್ತಾರ ಅವ್ರು. ಗಪ್ರೆ ಒಬ್ಬ ಹಿಡ್ಕೊಂಡ್ರೆ ಕೊಂದ್ರಿ ಅವ್ನ ಮ್ಯಾಗ ಒಪ್ಕೊಂಡ್ರಿ. ಹಂಗನ್ನ ಬೇಡ, ಹಿರಿ ಮನುಷ್ಯ ಅದ. ನಕಲಿ ಅತ್ತ ನೋಡ್ರಿ ನೀವು ಅಂತ ತಿಳ್ಕೊಬೇಡ್ರಿ. ಎಲ್ಲಿಗೆ ಬಿಟ್ನಿ ಅವ್ರನ್ನೇ ಕೇಳ್ರಿ. ಎದ್ದು ಮುಂದೆ ಬರ್ತಿದ್ಕೋ. ಹಿರಿಯರು ನೀವೆಲ್ಲಾರು ವಿಚಾರ ಮಾಡ್ರಿ. ಏನಪ್ಪ, ಆಗಿನ ಕಾಲದಾಗ ಈಗೂ ಕಂಬಳಿ ಗೊಂಗಡಿಯಾಗ ಸತ್ತಿರ್ತಕ್ಕಂಥ ಹೆಣ ಒಯ್ತಾರ. ಒಯ್ತಾರ ಯಾಕ್ರಿ ಓದಾರಲ್ರಿ ಕಡೆ ಸಾಕಾಗಷ್ಟ. ಮೊದಲ ಕಂಬಳಿ ಗೊಂಗಡಿ ಒಳಗ ಸತ್ ಹೆಣ ಹಾಕೊಂಡು ಮಶಾನಕ್ಕೆ ಒಯ್ತಿದ್ರು. ಯವ್ವ ತಾಯಿ ಅಂದ್ರೆ ಗಪ್ಪಾಗ್ರಿ. ಹಲೋ, ದಯವಿಟ್ಟು ಈ ಭಕ್ತಾದಿಗಳು ಮಾತಾಡ್ಬೇಡ್ರಿ, ಗದ್ದಲ ಮಾಡ್ಬೇಡ್ರಿ. ಸ್ವಲ್ಪ ಅವ್ರು ಏನು ಹೇಳ್ತಿರ್ತಾರೆ ಕೇಳ್ರಿ ದಯವಿಟ್ಟು. ಅವಾಗ ಭಾಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾರು ಮಾತಾಡ್ಬೇಡ್ರಿ ಸ್ವಲ್ಪ ದಯವಿಟ್ಟು. ಆಯ್ತ್ರಿ. ಸತ್ತಿರ್ತಕ್ಕಂಥ ಹೆಣ ಮಶಾನಕ್ಕೆ ಒಯ್ಬೇಕಾಗಿತ್ತಂದ್ರ ಕಂಬಳಿ ಗೊಂಗಡಿಯಾಗ ಹಾಕೊಂಡು ಮಶಾನಕ್ಕೆ ಆಗಿನ ಕಾಲದಾಗ ಒಯ್ತಿದ್ರು. ಈಗೂನು ಕೆಲವೊಂದು ಕಡೆ ಒಯ್ತಾರ, ಕೆಲವೊಂದು ಕಡೆ ಒಯ್ದಿಲ್ಲ. ಇನ್ನೂ ಪದ್ಧತಿ ಉಳ್ದದ. ಕಂಬಳಿ ಗೊಂಗಡಿಯಾಗ ಹೆಣ ಹಾಕೊಂಡು ಮಶಾನಕ್ಕೆ ಹೋಗ್ತಾರ. ಮಶಾನಕ್ಕೆ ಹೋಗಿ ಸತ್ತಿರ್ತಕ್ಕಂಥ ಹೆಣ
ಮಣ್ಣಾಗ ಹೂಳ್ತಾರ ಹೌದ್ ಮ್ಯಾಗ ಮಣ್ಣು ಮುಸ್ತಾರ ಹೌದ್ ಕಲ್ಲಿಟ್ಟು ಪೂಜೆನೂ ಮಾಡ್ತಾರ ಮಾಡ್ತಾರ. ಇಲ್ಲಿ ಮಾತು ಕೇಳುದದ ಏನಿಪ್ಪ? ಕಲ್ಲಿಟ್ಟು ಪೂಜೆ ಮಾಡಿ ಮಹಾಮಂಗಲ ಮಾಡಿ ಭಂಡಾರ ಹಚ್ಚಿ ಮಹಾಮಂಗಲ ಮಾಡಿ ತಮ್ಮ ಮನೆಗೆ ತಮ್ಮ ಜಾಗಕ್ಕೆ ಹೊಕ್ಕಾರ. ಹೊಕ್ಕಾರಲ್ಲಪ್ಪ. ಕಂಬಳಿ ಗೊಂಗಡಿಯಾಗಿ ಹೆಣ ಹಾಕೊಂಡು ಹೋಗ್ಯಾರ. ಭಂಡಾರನು ಹೋಗ್ಯದ, ಕಂಬಳಿನೂ ಮಶಾನಕ್ಕೆ ಹೋಗ್ಯದ. ಆ ಭಂಡಾರ ಸತ್ತಿರ್ತಕ್ಕಂಥ ಹೆಣಕ ಆ ಕಲ್ಲಿಗೆ ಹಚ್ಚುತ್ತಾರ ಮತ್ತು ಹೆಣಕ್ಕೂ ಹಚ್ತಾರ. ಮಣ್ಣು ಕೊಟ್ಟು ಭಂಡಾರ ಅಲ್ಲೇ ಮಶಾನ್ ಮ್ಯಾಗ ಇಡ್ತಾರ. ಕಂಬಳಿ ಮಾತ್ರ ಹೊಳ್ಳಿ ಮನೆಗೆ ತೊಂಬರ್ತಾರ. ಕೇಳ್ರಿ ಏನಿಪ್ಪ? ಭಂಡಾರ ಮಶಾನಕ್ಕೆ ಹಚ್ಚಿ ಅಲ್ಲೇ ಇಡ್ತಾರ ಗೋರಿ ಮೇಲ. ಕಂಬಳಿ ಮಾತ್ರ ಮನೆಗೆ ತರ್ತಾರ. ಅಟ್ ಭಂಡಾರ ಶ್ರೇಷ್ಠ ಆಗಿತ್ತಂದ್ರ ಹೆಣದ ಮೇಲೆ ಗೋರಿ ಮೇಲೆ ಭಂಡಾರ ಅಲ್ಲೇ ಯಾಕೆ ಇಡ್ತಾರ, ಕಂಬಳಿ ಮಾತ್ರ ಮನೆಗೆ ಯಾಕೆ ತರ್ತಾರ ಹೇಳ್ಬೇಕು. ಬಂದ್ ಮಗಲ್ ನಿಂತು ಮಾತಾಡ್ಬೇಕು. ಆಟ ಹಚ್ಚಿರ ಹೌದು ಕರೆ ಐತಿ ಯಾಕ್ರಿ? ಭಂಡಾರ ನಿಂದ ಭಂಡಾರ ಅಲ್ಲೇ ಉಳ್ದದ ಮಶಾನದಾಗ. ಹೌದು, ಹೊಳ್ಳಿ ಮುಟ್ಲಾಕ ಜನ ಅನ್ಸುತ್ತದ. ಆ ಭಂಡಾರ ಯಾರ ತಂದು ಮತ್ತೊಬ್ರು ಯಾರು ಹಚ್ಕೋತಾರೇನ್ರಿ? ಒಟ್ಟೆ ಹಚ್ಕೊಳಲ್ಲ ಮುದಿಕಾರಿ ಹಚ್ಕೋತಾರೇನ್ರಿ? ಅವ ಮಶಾನದಾಗಿನ ಭಂಡಾರ ಹಚ್ಕೋತಾರೇನ್ರಿ? ಹಚ್ಕೋದು ಬರ್ತಾವತ್ ನೋಡ್ರಿ. ಇಲ್ಲಿ ಕೇಳ್ರಿ, ಮತ್ತ ಕಂಬಳಿ ಮನೆಗೆ ತಂದಾರ. ಮನೆಗೆ ತಂದು ನೀರಾಗ ಎದ್ದಿ ಮತ್ತು ಮನೆಯಾಗ ಇಟ್ಟಾರ. ಇದ್ರಾಗ ಯಾವ್ದು ಹೆಚ್ಚಾಯ್ತು ನೀವೇ ವಿಚಾರ ಮಾಡಿ. ನನ್ನ ಮಾತು ಕರೆ ಅಂತಂದ್ರೆ ಎಲ್ಲಾರು ಚಪ್ಪಾಳಿಗೆ ತಟ್ರಿ. ಇಲ್ಲಿಕಂದ್ರ ಹೌದ್ ಹೌದಾ? ಹಾ ನಮ್ಮದವಲ್ರಿ ಎಡ್ಡು. ಹಾ ಏ ನೀವು ನಮ್ಮವನ್ನ ಬೇಡಗಪ್ರಿ ಈಗ ಹೊತ್ತು ಮುನ್ಗೋತಕ್ಕ. ಇದ್ರಾಗ ನೀನೇ ಹೇಳ್ಬೇಕು ಮಾಸ್ತರ. ಮಾಳು ಮಾಸ್ತರ್ ಗೆದ್ದೆತ್ತು ಹೇಳಿ ಚಪ್ಪಲಿಗೆ ಹೊಡಿಬೇಕು. ಒಂದು ಒಂದು ಹಣ ಐತಿ ಮುಂದ್ರಿ, ಕಣ್ಣು ಮುಚ್ಚಿರ ಬಿಡುದಿಲ್ಲ ನಾವು. ಏಯ್ ಅದಕ್ಕೆ ಜಗತ್ತದಾಗ ಕಂಬಳಿ ಶ್ರೇಷ್ಠದ ಪುಣ್ಯಾತ್ಮರಿ. ನಿಮಗೆ ಇನ್ನ ಪವಾಡಗಳು ಬಹಳಷ್ಟು ಹೇಳೋದದ. ಇನ್ನ ಪ್ರಶ್ನೆಗಳನ್ನು ಕೇಳ ನಮ್ಮ ಪಿಂಟು ಮಾಸ್ತರು. ಏನ್ ಮಾತಾಡ್ಯಾರಪ್ಪ ಗುರುಜಿ ಅವ್ರು? ಏನ್ ಪ್ರಶ್ನೆ ಯಾಕಾಡ್ಯಾರ ಏನಾರ ಕೇಳು. ಇದು ತೊದಲ್ ಬಗಿ ಅಳಗವಾಡಿ, ಇದು ಅಂತಂಬ್ರ ಊರೈತಿದು. ಇದು ತಲೆಯಾಗಿ ಇಟ್ಕೊಂಡು ಮಾತಾಡಿ. ಏನ್ ಕನ್ಕಿಸತಿ? ಅವ್ರ ಕಣ್ಣೆ ಹಂಗದವಳ್ರಿ. ಹೌದ್ ಏನ್ ಪ್ರಶ್ನೆ ಕೇಳ್ಯಾನ? ಏನ್ ಕೇಳ್ಯಾರಿಪ್ಪ? ದೇವ್ರ ಒಳಗೂ ಉದಾನ, ಹೊರಗೂ ಉದಾನ, ತಳಗೂ ಉದಾನ, ಮ್ಯಾಗೂ ಉದಾನ, ನನ್ನಲ್ಲಿ ಹಾನ ನಿನ್ನಲ್ಲಿ ಅದಾನ. ನೀವು ನೋಡಿರಿ? ಹೌದು ಹೌದು. ನೀ ಅಡ್ಕೊಂತ ಹಚ್ಚಬೇಡ. ಇಲ್ಲಿ ಬರೋಬರಿ ಅದ, ಎಲ್ಲಾ ಕಡೆ ಅದಾನ. ಆದ್ರ ದೇವ್ರ ಗುಡಿಗೆ ಯಾಕೆ ಬರ್ತಾರು? ಎದಕ್ ಬರ್ತಾರ ಮುದಿಕ್ಯ? ನೀ ಎದ್ದಾರ ಹೋಗಿದ್ದ ನಾನು ಮುಂದಿಂದ. ದೇವ್ರ ನನ್ನಲ್ಲಿದಾನ, ನಿನ್ನಲ್ಲಿದಾನ, ಹೊರಗೂ ಉದಾನ, ಒಳಗೂ ಉದಾನ, ತಳಗೂ ಉದಾನ, ಮ್ಯಾಗೂ ಉದಾನ. ಖರೆ ಆದ್ರೆ ದೇವರ ಗುಡಿಗೆ ಎಲ್ಲಾ ಕಡೆ ದೇವ್ರ ಅದಾನ. ಅಂದ್ರೆ ದೇವರ ಗುಡಿಗೆ ಯಾಕೆ ಬರ್ತಾರ ಅಂತ ಕೇಳ್ತಾರ. ಕೇಳ್ತಾರಲ್ರಿ. ಆದ್ರೆ ಇದ್ರ ಉತ್ತರ ಇಷ್ಟೇ ಅದ. ಎಟ್ಟದಪ್ಪ? ಮನಸ್ಸಿನ ಮೈಲಿಗೆ ತೊಳ್ಕೋ ಸಲುವಾಗಿ ದೇವ್ರ ಗುಡಿಗೆ ಬರ್ತೀವಿ ಪುಣ್ಯಾತ್ಮರಿ. ಇಷ್ಟೇ ನಿನ್ನ ಉತ್ತರ. ಮನಸ್ಸಿನ ಮೈಲಿಗೆ ತೊಳ್ಕೋದಕ್ಕೋಸ್ಕರ. ಹೌದ್ ಹೌದ್. ದೇವ್ರ ಬಾವು ಸುದ್ದಿದ್ರ ಭಾಗ್ಯಕ್ಕೆ ಕಡಿಮೆ ಅಂತ ಹೇಳ್ತಾರ. ಕಣ್ಣು ಮುಚ್ಚಿ ನನಗ ಹೆಂಗ ನಗತಾ ನೋಡ. ಬಾವು ಸುದ್ದಿದ್ರ ಭಾಗ್ಯಕ್ಕೇನ ಕಡಿಮೆ. ಹೌದು. ಭಕ್ತಿಲೆ ದುಡಿಯೋ ಭಗವಂತ ಬರ್ತಾನೆ ಯಾವತ್ತು ನಿನ್ನ ಮನೆತನಕ ಅಂತ ಹೇಳ್ತಾರ. ಹೌದಪ್ಪ ಹೌದು. ಅದಕ್ಕೆ ಭಗವಂತ ನಮ್ಮಲ್ಲಿ ಭಾವಿಸಿದ್ರು ಯಾವತ್ತಿಗೂ ಕೂಡ ಭಗವಂತ ನಮ್ಮ ಬೆನ್ನತ್ತೆ ಬರ್ತಾನ. ಆದ್ರೆ ದೇವರ ಗುಡಿಗೆ ಯಾಕೆ ಬರ್ತಾರ? ಈ ಮಾನವ ಜನ್ಮ ತಿಳಿದ್ರು ತಪ್ಪು ಮಾಡ್ತದ, ತಿಳಿಲಾರ್ದನು ತಪ್ಪು ಮಾಡ್ತದ. ಈ ಒಂದೊಂದು ಕ್ಷೇತ್ರ ಮಾಡಿಟ್ಟಾರ ಆಧುನಿಕ ಪುರಾಣಿತರು ಪುಣ್ಯಾತ್ಮರಿ. ಇದು ಲಕ್ಕವೈ ಗುಡಿ, ಇದು ಮಹಾಲಿಂಗರಾಯನ ಗುಡಿ, ಇದು ಬೀರಪ್ಪನ ಗುಡಿ, ಇದು ಹನುಮಪ್ಪನ ಗುಡಿ, ಇದು ಅಮ್ಮೋಘಸಿದನ ಗುಡಿ ಅಂತ ಕ್ಷೇತ್ರ ಮಾಡಿಟ್ಟಾರ. ಆ ಕ್ಷೇತ್ರದಾಗ ಹೋಗಿ ಸತ್ಯಸಿದ್ಧರ ಪೌಳಿ ಒಳಗೆ ಕೂತು ಒಂದು ಸ್ವಲ್ಪ ಗುರುನಾಥನ ನಾಮಸ್ಮರಣೆ ಮಾಡಿದ್ರ, ಆತನ ಜಪ ತಪ ಮಾಡಿದ್ರ, ಅವನು ನೋಡಿದ್ರ ಮನಸ್ಸಿಗೆ ಆನಂದ ಆದಿತ್ಯನೋ ಅಂತೇಳಿ ಒಂದೊಂದು ಕ್ಷೇತ್ರ ಮಾಡಿ ಇಟ್ಟಾರ ಆಧುನಿಕ ಪುರಾಣಿತರು. ಆ ಆಧುನಿಕ ಪುರಾಣಿತರು ಕ್ಷೇತ್ರ ಮಾಡಿ ಇಟ್ಟದಕ್ಕಾಗಿ ಸರ್ವ ಜನ ಎಲ್ಲ ಹೋಗಿ ನಮಸ್ಕಾರ ಮಾಡ್ತಾರ. ಅಲ್ಲಿ ಹೋಗಿ ಕೂತದಕ್ಕಾಗಿ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಿತ್ಯನೋ ಉದ್ದೇಶಪೂರ್ವಕವಾಗಿ ದೇವರ ಗುಡಿಗೆ ಬರ್ತಾರೆ. ಇಷ್ಟೇ ನಿನ್ನ ಉತ್ತರ. ಹೌದಪ್ಪ ಹೌದು. ಇದು ಕರೆಕ್ಟ್ ಇದ್ರ ಕರೆಕ್ಟ್ ಐತೆ ಅಂತ ಹೇಳ್ಬೇಕು, ಇಲ್ಲಂದ್ರೆ ಮುಂದಿನ ಸದ್ಯ ಪೂಜ್ಬೇಕು ಹೇಳ್ಬೇಕು. ಹೌದು. ಇನ್ನು ಮೌಳಿ ನಾಡ್ದು ಕೇಳ್ಯಾರ ಅವ್ರು. ಹೌದು. ಕತಿ ಹೇಳ್ಕೊತ ಹೋಗಂಗಿಲ್ಲ. ಇಲ್ರಿ, ನೇರವಾಗಿ ಪ್ರಶ್ನೆ ಉತ್ತರ ಕೊಡ್ರಿ. ಮೌಳಿ ನಾಡಕ್ಕ ಬರಗಾಲ ಬಿದ್ದಿತ್ತು 3-4 ವರ್ಷ. ಹೌದು. ಬರಗಾಲ ಬಿದ್ದಂತ ಸಂದರ್ಭದಾಗ ಗೌಳ್ಯಾರೆಲ್ಲ ಕೂಡಿಕೊಂಡು ತಮ್ಮ ಎಮ್ಮಿಗಳನ್ನು ಹೊಡ್ಕೊಂಡು ತಮ್ಮ ಹುಟ್ಟಿದ ಊರು ಬಿಟ್ಟು ಎಲ್ಲಿಗೆ ಬಂದ್ರು? ಬಾರಾಮತಿ ನಾಡಿಗೆ ಬಂದ್ರು ಪುಣ್ಯಾತ್ಮರಿ. ಬಾರಾಮತಿ ನಾಡಿಗೆ ಬಂದು ಸೋಮರಾಯಿ ತುಕ್ಕಪ್ರಾಯದ ಭೂಮಿ ಒಳಗೆ ಅವರು
ಮಾತ ಹೋಗಿ ಕೇಳಾಕತ್ರು ಅವರಲ್ಲಿ ಇರ್ತಕ್ಕಂತ ದನ ಕರ ಇವೆಲ್ಲ ರಕ್ತ ಹಿಂಡಲಾಕತ್ತದು, ಹಾಲು ಹಿಂಡುದು ಬಿಟ್ಟು. ಹೌದಿಪ್ಪ, ಹೌದು. ಏನ್ ಮಾಡ್ಲಾಕತ್ತಿದು? ರಕ್ತ ಹಿಂಡ್ಲಾಕತ್ತು. ರಕ್ತ ಹಿಂಡುವಂತ ಸಂದರ್ಭದಾಗ ಹೋಗಿ ದೇವರ ಕೇಳಿದ್ರು, ನಿಮ್ಮ ಮನೆ ದೇವರು ಇಸ್ರಿ ಮಲ್ಕೊಂಡು ಹಬ್ಬ ಮಾಡೋದು ಬಿಟ್ಟಿರಿ, ಅದಕ್ಕೆ ನಿಮ್ಮ ಹುಟ್ಟಿದ ಊರಾಗ ಬರಗಾಲ ಬಿದ್ದದ. ಇಲ್ಲಿನೂ ಕೂಡ ನೀವು ದೇವರ ಮರೆತಿರಿ ಅಂದ್ರೆ ನಿಮ್ಮ ದನ ಕರುಗಳಿಗೆ ತಿನ್ನಲಿಕ್ಕೆ ಮೇವು ಸಿಗುದಿಲ್ಲ, ಕುಡಿಲಿಕ್ಕೆ ನೀರು ಸಿಗುದಿಲ್ಲ, ಮೊದಲು ಇಸ್ರಿ ಮಲ್ಕೊಂಡು ಹಬ್ಬ ಮಾಡ್ರಿ ಅಂತ ಹೇಳಿಕಿಸಿಂದ ದೇವರ ವಾಣಿ ಆಯ್ತು ಪುಣ್ಯಾತ್ಮರಿ. ಹೌದಿಪ್ಪ, ಹೌದು. ಆ ದೇವರ ವಾಣಿ ಆದಂತ ಸಂದರ್ಭದಾಗ ಆ ಗೌಳ್ಯಾರು ಎಲ್ಲರೂ ಕೂಡಿಕೊಂಡು ಇಸ್ರಿ ಮಲ್ಕೊಂಡು ಹಬ್ಬ ಮಾಡಿದ್ರು ಬಾರಾಮತಿ ಒಳಗ. ಅಲ್ಲಿ ಹಬ್ಬ ಮಾಡಿದಂತ ಸಂದರ್ಭದಾಗ ಇವ್ರು ಏನು ಪ್ರಶ್ನೆ ಕೇಳ್ಯಾರ ಅಂದ್ರೆ, ಮೌಳಿನಾಡದೊಳಗ 3-4 ವರ್ಷ ತಪಸ್ಸರಿ ಯಾಕೆ ಬಿದ್ದಿತ್ತು ಅಂತ ಇಷ್ಟೇ ಕೇಳ್ಯಾರ. ಅಂತ ತಪ್ಪ ಅವ್ರು ಏನ್ ಮಾಡ್ಯಾರ ಅಂತ ಕೇಳ್ಯಾರ. ಅಂತ ತಪ್ಪ ಅವ್ರು ಏನು ಮಾಡ್ಯಾರ ಅಂದ್ರೆ, ಮನಿ ದೇವರು ಇಸ್ರಿ ಮಲ್ಕವನನ್ನು ಮರ್ತಿದ್ರು, ಆಕಿ ದೇವರ ಹಬ್ಬದ ಕಾರ್ಯ ಮಾಡಲಿಲ್ಲ, ರಂಗದ ಮೂಲಿ ಹೊಯ್ಲಿಲ್ಲ, ಕೂಸಿನ ತಂದ ಆ ದೇವರಿಗೆ ಬ್ಯಾಟಿ ಮಾಡಲಿಲ್ಲ, ಮನಿ ದೇವರು ಮರ್ತದಕ್ಕಾಗಿ ಬರಗಾಲ ಬಿದ್ದದ. ಇಷ್ಟೇ ನಿಮ್ಮ ಉತ್ತರದ. ಹೌದು, ಹೌದು, ನಿಮ್ಮ ಉತ್ತರ ಕುಲ್ಲ ಉತ್ತರ. ಇನ್ನ ಅವರು ಕೇಳ್ಯಾರ ಅಂದ್ರೆ ನಾನು ಕೇಳಿದ್ರೆ ನೀವೆಲ್ಲರೂ ಚಪ್ಪಾಳೆ ಹೊಡೆದ್ರೆ ಮಾತ್ರ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ನಾನು. ಹೇ ಕೇಳ್ರಲ್ಲ, ಅವ್ರನ್ನ ಯಾಕೆ ಬಿಡ್ತೀರಿ ಸಡ್ಲ? ಓ, ಈ ಸಂಧಿಗೆ ದಿಮ್ಮ ಕೇಳ್ಬೇಕು ನೋಡ್ರಿ ಅವರು. ಇಲ್ಲ ಹಂಗಿಲ್ಲ. ಏನು ಪ್ರಶ್ನೆ ಅಂದ್ರೆ ಹೌದು, ವೆರೈಟಿ ಪಿಂಟು ಮಾಸ್ತರ ಅವ್ರು ಓಕೆ. ಇಟ್ಟೋತನ ನಿಮ್ಮ ಮಾಮಾಗ ಹೌದು, ವರ್ಣನೆ ಮಾಡಿದಿ, ಹೌದು, ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ, ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ, ಹೌದು, ಧನ್ಯ ದೌಲತ್ ಕೊಟ್ಟು ಕಾಪಾಡಲಿ ಅಂತೇಳಿ. ಹವಾ ಹಾಕಿರಿ. ಹಾ, ಹೌದು. ಇಲ್ಲೇ ಕೇಳೋದದ, ಏನಪ್ಪ? ಸಕಲ ಸಂಪತ್ತುಗಳು ಎಲ್ಲ ಕೊಟ್ಟು ಕಾಪಾಡಲಿ, ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿದಿ. ಹೌದು. ಸಕಲ ಸಂಪತ್ತುಗಳಂದ್ರೆ ಎಷ್ಟು, ಅದ್ರ ಹೆಸರು ಏನು? ನಿಮ್ಮ ಮಾವಿಗೆ ಏನಾಯ್ತು ಹಾರೈಸಿದಿ, ಬರೀ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ, ಎಲ್ಲರೂ ಆಯರ್ ಹಾಕಿದ್ರೆ ನಿಮ್ಮ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂದ್ರೆ ಆಯ್ತಾನ? ಅದ್ರ ಹಿಂದೆ ಅಡಕ ಬೇಕಲ್ಲ. ಸಕಲ ಸಂಪತ್ತು ಅಂದ್ರ ಏನು, ಅವು ಎಷ್ಟು, ಅದ್ರ ಹೆಸರು ಏನು? ಮುದಕ್ಕೆ ಇದು ನನಗೆ ಗುರ್ತೈತಿ. ಏಯ್ ನೀವು ಹೋಗಿ ಅವ್ರಿಗೆ ಅವನು 500 ರೂಪಾಯಿ ಕೊಟ್ರೆ ಹೇಳ. ಏಯ್ ರೊಕ್ಕದ ಮಾಡಿ ನೋಡ್ಬೇಡ. ಹೌದು. ಸಕಲ ಸಂಪತ್ತುಗಳಂದ್ರೆ ಎಷ್ಟು, ಅದ್ರ ಹೆಸರು ಏನು? ಇದು ಒಂದನೇ ಪ್ರಶ್ನೆ. ಇನ್ನೊಂದು, ಅಮೋಘಸಿದ ಕೈಲಾಸ ಬಿಟ್ಟು ಮರ್ತಕ್ಕೆ ಬರಬೇಕಾದ್ರೆ ಯಾವ ದಾರ್ಯಾಗ ಬಂದ ನೋಡ್ರಿ. ನಾವು ಅಳಗವಾಡಿಗೆ ಬರಬೇಕಾದ್ರೆ ರಾಯಬಾಗದಿಂದ ಹಿಂಗೂ ಬರ್ಬೋದು, ಹಾರುಗೇರಿದಿಂದ ಹಿಂಗೂ ಬರ್ಬೋದು, ಹಿಡ್ಕಲ್ದಿಂದ ಹಿಂಗೂ ಬರ್ಬೋದು, ರಾಯಬಾಗದಿಂದ ಹಿಂಗೂ ಬರ್ಬೋದು, ಹಿಂಗಿರ್ತದ. ಹೌದು. ಆದ್ರ ಹಂಗೇನೆ ಅಮೋಘಸಿದ ಕೈಲಾಸ ಬಿಟ್ಟು ಮರ್ತಕ್ಕೆ ಬರಬೇಕಾದ್ರೆ ಯಾವ ದಾರ್ಯಾಗ ಬಂದ? ಇಷ್ಟೇ ಪ್ರಶ್ನೆ. ಇಷ್ಟೇ ಪ್ರಶ್ನೆ ಅದ ನೋಡ್ರಿ, ಪ್ರಶ್ನೆ ಎಷ್ಟು ಚಂದ ಅದ. ಹೌದು. ಮುಂದಿನ ಸಂಧಿಗೆ ಕಂಬಳಿ ವಿಷಯ ಬದಲು ಏನೇನು ಪವಾಡ ಆಯ್ತು, ಎಲ್ಲೆಲ್ಲಿ ಮಳೆ ಕರಿತು, ಎಲ್ಲೆಲ್ಲಿ ಲೀಲಾ ಮಾಡ್ಯದ ಅನ್ನುವಂಥದ್ದು ಹೇಳುದದ. ಈ ಸಂಧಿಗೆ ಟೈಮಿಂಗ್ ಭಾಳ ಆಗ್ತದ, ಇಷ್ಟರ ಮಟ್ಟಿಗೆ ಬಿಟ್ಟಿನಿ. ಎಲ್ಲಾರ ಇನ್ನ ಇವು ಗಡಬಡಕ್ ಬದ ಹಿಂಗೆ ತಿಳ್ಕೊಬೇಡ, ಇನ್ ಮೇಲೆ ಚಾಲು ಆಗದ. ಅದಕ್ಕೆ 4 ನುಡಿ ಕ್ಯಾಲಿ ಹಾಡವ್ರಿದ್ದೀವಿ. 4 ನುಡಿ ಕ್ಯಾಲಿ ಹಾಡಿ ಅರ್ಬಟ್ ಪವನ್ಯಾಗ ಪಾಳೆ ಹೋಗ್ತದ. ಮುಂದಿನ ಸಂಧಿಗೆ ಹೆಂಗ ಬರ್ತಾನ ಹಂಗ ಟಾಂಗ ಹೊಡಿನೋ ಮ್ಯಾಕ್